ನಮಸ್ಕಾರ ದೇವ್ರು. ನಾನು ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಬಂದಿರೋ ಜಾಗ ರಂಗೋಲಿ ಗಾರ್ಡನ್ಸ್, ಜಕ್ಕೂರು. ಮಾನ್ಯತಾ ಟೆಕ್ ಪಾರ್ಕ್ ಇಂದ ಕೇವಲ 3.5 ಕಿಲೋಮೀಟರ್ ದೂರದಲ್ಲಿರೋ ಈ ಜಾಗ 70s ಮತ್ತು 80s ಜೀವನ ಹೇಗಿತ್ತು, ಅವರ ಕಲ್ಚರ್ ಹೇಗಿತ್ತು ಇಲ್ಲಿ ಕ್ಲೀನಾಗಿ ತೋರಿಸಿದ್ದಾರೆ. ನಿಮಗೂ ಕ್ಲೀನಾಗಿ ತೋರಿಸ್ತೀನಿ ಬನ್ನಿ. ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರೋ ಒಬ್ರು ಇದ್ದಾರೆ. ಅವ್ರು ಯಾರಂತ ನೀವು ಕಮೆಂಟ್ ಅಲ್ಲಿ ಹಾಕಿ ನೋಡೋಣ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ರಂಗೋಲಿ ಗಾರ್ಡನ್ಸ್ ಅಲ್ಲಿ ಅಡಲ್ಟ್ಸ್ಗೆ 200 ರೂಪಾಯಿ, ಆದ್ರೆ ವೀಕೆಂಡ್ಸ್ ಅಲ್ಲಿ 250. ₹250 ಕೊಟ್ಟು ಟಿಕೆಟ್ ಮಾಡಿಸ್ದೆ. ಏನೋ ವಾಚ್ಮ್ಯಾನ್ ಅಂಕಲ್ ಏನೋ ಇದು ಹಾಕಿದ್ರಪ್ಪ, ಟಿಕೆಟ್ ತಗೊಂಡು ಏನೋ ಬೆಲ್ಟ್ ಹಾಕಿದ್ರು. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೂಪರ್ ಆಗಿ ಮಾಡಿದಾರೆ ದೇವರು. ದೇವರು ನೋಡಿ, ಆಗಿನ ಕಾಲದ ಮೇಷ್ಟ್ರು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ ನೋಡಿ. ಮಕ್ಕಳೆಲ್ಲ ಶಿಸ್ತಾಗಿ ಕೂತ್ಕೊಂಡವ್ರೆ. ಮತ್ತು 80s ಜೀವನ ಹೇಗಿತ್ತು, ಅವರ ಕಲ್ಚರ್ ಏನು, ಅವ್ರು ಹೇಗೆ ಜೀವನ ಮಾಡ್ತಿದ್ರು ಎಲ್ಲ ಕ್ಲೀನಾಗಿ ತೋರಿಸಿದ್ದಾರೆ. ಸೂಪರ್ ಇದೆ ಮಾತ್ರ. ಆಯ್ತು ತಾತ ನೋಡಿ, ನಮ್ಮ ತಾತ ನೋಡಿ ಇಲ್ಲೇ ಕೂತವ್ರೆ ನೋಡಿ. ಈಗೆಲ್ಲ ಡಿಮಾರ್ಟು ಅದು ಇದು ಸ್ಮಾರ್ಟ್ ಬಜಾರ್ ಅದೆಲ್ಲ ಬಂದಿದೆ. ಅವಾಗಿನ ಕಾಲದಲ್ಲಿ ನೋಡಿ ಹೇಗಿತ್ತು ಅಂಗಡಿ, ನೋಡಿ ಅಂಗಡಿ ಹೇಗಿತ್ತು ಅಂತ ನೋಡಿ. ದೇವರು, ಈಗಿನ ಕಾಲಿನ ಮಕ್ಕಳೆಲ್ಲ ಮೊಬೈಲ್ ಇಟ್ಕೊಳ್ತಾರೆ ಮನೆಯಲ್ಲಿ. ಅವಾಗಿನ ಕಾಲದಲ್ಲಿ ಎಲ್ಲ ದೇವ್ರ ಬಗ್ಗೆ ತಿಳ್ಕೊಳ್ತಾ ಇದ್ರು ನೋಡಿ. ಈಗಿನ ಕಾಲದಲ್ಲೆಲ್ಲ ರ್ಯಾಪಿಡೋ ಅಂತೆ, ಅದಂತೆ ಇದಂತೆ, ಕ್ಯಾಬ್ ಅಂತೆ. ಅವಾಗಿನ ಕಾಲದಲ್ಲಿ ಇದೇ ನಮ್ ರ್ಯಾಪಿಡೋ ನೋಡಿ. ಅವಾಗಿನ ಕಾಲದಿಂದ ರ್ಯಾಪಿಡೋ. ಬನ್ನಿ ಮನೆ ಒಳಗೆ ಹೋಗೋಣ. ಲಬಕ್ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಯಪ್ಪ, ಸೂಪರ್ ಇದೆ ಗುರು. ಏನ್ ಗುರು, ಸೂಪರ್ ಮಾಡಿದ್ದಾರೆ ಮಾತ್ರ ದೇವ್ರು ನೋಡಿ. ಸೂರ್ಯ ಹುಟ್ಟಿದಾಗೆ ಹಳ್ಳಿ ಮನೆಗಳಲ್ಲಿ ನಡೆಯೋ ನಿತ್ಯದ ಪದ್ಧತಿ ಇದು. ಧನ್ಯತಾ ಭಾವದಿಂದ ಧಾನ್ಯ ನೀಡಿದ ದೇವರನ್ನ ಸ್ಮರಿಸೋದ್ರ ಜೊತೆಗೆ ದೇವ್ರು ಮನೆಯಿಂದ ಹೊರಗೆ ಬಂದೆ. ಹೊರಗೆ ಬರ್ತಾ ಬರ್ತಾ ಏನ್ ನೋಡಿದೆ ಗೊತ್ತಾ? ನೋಡಿ ತೋರಿಸ್ತೀನಿ. ಮಕ್ಕಳೆಲ್ಲ ಟಯರ್ ಹಿಡ್ಕೊಂಡು ಆಡ್ತಾವ್ರೆ ನೋಡಿ. ನಿಜವಾಗ್ಲು ಇದೆಲ್ಲ ನೋಡ್ತಿದ್ರೆ ನಂಗೆ ನಂದು ಚೈಲ್ಡ್ಹುಡ್ ನೆನಪಾಗ್ತಿದೆ. ನಾವು ಇದೇ ತರ ಟಯರ್ ಆಡ್ತಿದ್ರು ಅವಾಗ ನೋಡಿ. ಸೂಪರ್.
ಅವಾಗಿನ ಕಾಲದಲ್ಲಿ ಗ್ರಾಮೀಣ ಪಿಂಜಾರ ಮನೆ ಹೇಗಿತ್ತು, ಕಾಟನ್ ಹೇಗ್ ಮಾಡ್ತಿದ್ರು ತೋರಿಸಿದಾರೆ ನೋಡಿ. ನಿಜವಾಗ್ಲು ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗಂತೂ ನಾನೇ 70-80 ಇಸ್ವಿಯಲ್ಲಿ ಇದನ್ನ ತರ ಆಗ್ತಿದೆ. ಸೂಪರ್ ಆಗಿ ಮಾಡಿದಾರೆ ಗುರು. ಬೆಂಗಳೂರಲ್ಲಿ ಫ್ಯಾಮಿಲಿ ಒಟ್ಟಿಗೆ ಬರಕ್ ಜಾಗ ಇದೆ, ಸೂಪರ್ ಬೆಸ್ಟ್ ಜಾಗ. ಮಾತ್ರ ಪೀಸ್ ಆಗಿದೆ, ಏನು ಇದಿಲ್ಲ ಏನಿಲ್ಲ, ಆರಾಮಾಗಿ ಬಂದು ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೂಪರ್ ಪ್ಲೇಸ್ ಮಾತ್ರ. ನೋಡ್ ಗುರು ಹೆಂಗಿದೆ ಪ್ಲೇಸು. ಅಜ್ಜಿ ಆರಾಮಾ? ಸೀರಿಯಸ್ ಆಗಿ ಇದನ್ನೆಲ್ಲ ನೋಡ್ತಿದ್ರೆ ತುಂಬಾ ಬೇಜಾರಾಗುತ್ತೆ ನಂಗೆ. ಯಾಕಂದ್ರೆ ಈಗೊಂದು ಜೀವನ ನೋಡಿದ್ರೆ ಫುಲ್ ಟ್ರಾಫಿಕ್, ಅದು ಇದು ಎಲ್ಲ ಮೊಬೈಲ್ ಇಟ್ಕೊಳ್ಳೋ ಇದ್ದೇ ಆಗೋಗಿದೆ ಎಲ್ಲ. ನೋಡಿ ಇದನ್ನೆಲ್ಲ ನೋಡ್ತಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ. ನಾನು 70-80 ಇಸ್ವಿಯಲ್ಲೇ ಹುಟ್ಟಬೇಕಿತ್ತು, ತುಂಬಾ ಎಂಜಾಯ್ ಮಾಡ್ಬೋದಿತ್ತು. ಮೇಘು, ನೊಗ, ಆರೆ, ಬುದ್ಧಿ, ಪಿಕಾಸಿ ಇವೆಲ್ಲ ಅಟ್ಟಿ ತುಂಬಾ ತುಂಬಿರ್ತವೆ. ಸೈಕಲ್ ನೋಡು, ಅಣ್ಣನ್ ಸೈಕಲ್ ಪಂಚರ್ ಆಗಿದೆ ದೇವ್ರು. ನೋಡಿ ಯಾಕೆ ಸೈಕಲ್ ತಳ್ಕೊಂಡು ಹೋಗ್ತಾ ಇದೀಯಾ? ಏನಾಯ್ತು? ಗಾಳಿ ಹೊಂಟೋಗ್ಬಿಟ್ಟದೆ. ಏ ಕೃಷ್ಣ, ಪಂಪ್ ತರ್ತಾರಲೆ. ಪೋಸ್ಟ್ ಆಫೀಸ್ ಪೋಸ್ಟ್ ಮ್ಯಾನ್. ದೇವ್ರು ಲಂಬಾಣಿ ಮನೆ ನೋಡಿ, ಆಗಿನ ಕಾಲದ ಲಂಬಾಣಿ ಮನೆ ನೋಡಿ. ದೇವರು ಆಗಿನ ಕಾಲದ ಪಾರಂಪರಿಕ ಬೇಸಾಯ ಪದ್ಧತಿ ನೋಡೋಣ ಬನ್ನಿ. ದೇವರು ಇಲ್ಲಿ ಎಲ್ಲಾ ತರ ಕಲ್ಚರ್ ಡಿಸ್ಪ್ಲೇ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ.
लीजिए सर मैडम, देखिए 1 कप है, ऐसे करके बोलेंगे 1 2 ले जाओ। देखिए सर मैडम, ये मैजिक शो राजस्थानी है, तो देखिए ये मैजिक वाला बंसरी है, इसको हम इधर रब करेंगे ऐसा और ऐसे रब करेंगे। अभी देखिए खाली है, ठीक है, ऐसे करके टच करेंगे। चलो मोर राइट 1। देखिए 1 कोइन आया है, अब देखिए 2 कोइन आता है। चलो 2 कोइन आ जाओ। देखो इस तरफ 1 कोइन इधर से लेगा, कितना कोइन आ गया यार? अभी 1 कोइन, ठीक है, बोलेंगे इसको हमेशा 1 2 3 ऐसे टच करेंगे, 2 कोइन आ जाएगा। देखिए ये 2 कोइन आया है, मैजिक देखो सर जी के साथ दिखाएंगे। आइए सर, आइए देखिए सर मैडम, 2 कोइन है, इस तरफ रखेंगे, ठीक है, ऐसे क्लोज करना है। अभी ओपन करेंगे। आइए लीजिए सर मैडम, देखिए ये 2 कोइन, चलो मोर राइट ले जाओ, क्लोज करना है, ठीक है, ऐसे और ऐसे ओपन कर दीजिए सर। सर 2 कोइन, देखो सर चीटिंग किए हैं। सर जी स्टैंड अप हो जाइए, ऐसे ही करना है, ठीक है। देखो ये रहा, लाइए सर, आ गया। एक मैजिक देखो सर जी के साथ दिखाएंगे। आइए सर, बैठिए सर जी। सर मैडम का, सर जी को 100 का नोट दीजिए। सर इधर देखिए, बोलिए कप खाली है। देखिए ये कप खाली है, ठीक है, इसको हम ऐसे बंद करेंगे, मोर राइट। लीजिए सर, लास्ट 2 नंबर चेक करना है, सीरियल नंबर। हाँ अभी देखिए सर जी का 100 रुपीज 500 हो जाएगा, ठीक है सर, ऐसे बोलेंगे। चलो मोर राइट 1 2 3 मोर राइट ले जाओ। सर अभी बोलो मोर राइट गया। सर ओपन करेंगे, देखो 500 आ गया। सबको दिखाइए सर ओपन करके, बोलिए सर 500 आया। अयो पेपर आ गया, दीजिए सर, ये पेपर हो गया है, ये आप लीजिए। पेपर चाहिए या 100 वापस चाहिए? 100 वापस करेंगे, हाँ ठीक है, फायर करो। हाँ लगता है सर जी सिगरेट पीते हैं। हाँ ये लीजिए सर मैडम, इधर देखिए, सर जी का 100 वापस आ जाएगा। ऐसे बोलेंगे 1 2 3 ले जाओ, 100 रुपीज लेके आओ क्लास। इधर बैठिए मैम, ये आप लीजिए, इसका कलर बोलो, कितना कलर है? 3 कलर है, ऐसे 3 टेप करना है, 1 2 3। अब ये फुल मैडम के नाक में जाएगा, ठीक है मैडम, आप इधर छोड़िए, मोर राइट ले जाओ, ऐसे करना है, गया। अब मैडम का नाक है, कट करना पड़ेगा। ये लीजिए, मैं चाकू निकाल लेता हूँ। ये मैडम कट करना है या मैजिक से लेना है? मैजिक से लेना, ठीक है, ऐसा करिए। एक इधर फास्ट, मोर राइट। देखिए सर मैडम, ये लास्ट में, ठीक है, 2 कोइन है, तो मोर राइट ले जाओ, ऐसा करो, फास्ट करना है, सर जी का पेट में गया, ठीक है, ऐसे करो। आप देखो सर जी का ATM से आएगा। ನಮ್ಮ ಕರಾವಳಿ ಭಾಗದ ತುಳುನಾಡಿನ ಕಂಬಳ ಇಲ್ಲಿ ಯಾವ ರೀತಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಸೂಪರ್ ಅಂದ್ರೆ ಸೂಪರ್ ಆಗಿ ಡಿಸ್ಪ್ಲೇ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ.
ದೇವರು ನಾರ್ತ್ ಇಂಡಿಯನ್ ಫುಡ್ ತಗೊಂಡಿದ್ದೀನಿ ನೋಡಿ. ನಾರ್ತ್ ಇಂಡಿಯನ್ ಫುಡ್ ಅನ್ಲಿಮಿಟೆಡ್, ಬರೀ 299. ಸೂಪರ್ ಇದೆ. ನೀವು ನಾರ್ತ್ ಇಂಡಿಯನ್ ಫುಡ್ನ ಟ್ರೈ ಮಾಡ್ಬೋದು. ನಾನು ಅದಕ್ಕೆ ಇಲ್ಲಿ ಬಂದು ಟ್ರೈ ಮಾಡ್ತಿದ್ದೀನಿ. ರೋಟಿ ಇದೆ, ಮೆಣಸಿನ ಬಜೆ ಇದೆ, ಸ್ವಲ್ಪ ಸ್ವೀಟ್ಸ್ ಇದೆ, ಆಮೇಲೆ ತೊಂಡೆಕಾಯಿ ಎಲ್ಲ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ಟ್ರೈ ಮಾಡೋಣ ನಾರ್ತ್ ಇಂಡಿಯನ್. ಚೆನ್ನಾಗಿದೆ $299 ವರ್ತ್. ನಾನಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ನಾರ್ತ್ ಇಂಡಿಯನ್. ನಾನು ಕರಾವಳಿ ಭಾಗದವನು, ನನಗೆ ಇದೆಲ್ಲ ನಾನು ತಿಂದಿಲ್ಲ ಇನ್ನೂ ತನಕ, ಇದೆ ಫಸ್ಟ್ ಟೈಮ್. ಬನ್ನಿ ನೋಡೋಣ, ತಿಂದು ನೋಡೋಣ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನೋಡಿ ನೀರು ಕೊಟ್ಟೋದ್ರು, ಕುಡಿಯೋಣ. ಇದೇನು ಸ್ಪೆಷಲ್ ನೀರು ಅನ್ಸುತ್ತೆ. 10 ರೂಪಾಯಿ. ಪ್ಲೇಸ್ ವ್ಯೂ ಮಾತ್ರ ಸೂಪರ್ ಇದೆ ದೇವ್ರು. ನೋಡಿ ಆ ಕಡೆ ಲೇಕ್ ಇದೆ, ಈ ಕಡೆ ಫುಲ್ ನೇಚರ್, ಮಧ್ಯೆ ಊಟ ಮಾಡಕ್ ಸೂಪರ್ ಪ್ಲೇಸ್. ಈ ಸೊಪ್ಪೆಲ್ಲ ಕೊಟ್ಟವ್ರೆ, ಇದೇನೋ ಕೊಟ್ಟವ್ರೆ, ಇದಂತೂ ನಾ ತಿನ್ನಲ್ಲ. ಯಾಕೆ ಕೊಟ್ಟವ್ರು ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನನ್ನ ಬಿಲ್ ಇಷ್ಟಾಯ್ತು ನೋಡಿ, ತೋರಿಸ್ತೀನಿ ನಿಮ್ಗೆ. ವರ್ತ್ ದೇವ್ರು, ಬರೀ 300 ರೂಪಾಯಿ ಆಗಿದೆ. 299. ಇಷ್ಟೆಲ್ಲ ಐಟಮ್ ಸಿಗುತ್ತೆ, ಅದು ಅನ್ಲಿಮಿಟೆಡ್. ಸ್ವಲ್ಪ ವೈಟ್ ರೈಸ್ ಹಾಕೊಂಡು ಬಂದೆ. ವೈಟ್ ರೈಸ್ ಮತ್ತೆ ಇದು ಸೂಪರ್ ಆಗಿದೆ. ಸಾಂಬಾರ್ ಮಾತ್ರ ಸೂಪರ್. ರಂಗೋಲಿ ಗಾರ್ಡನ್ಸ್ ಹೇಗಿತ್ತು ಕಮೆಂಟ್ ಮಾಡಿ. ಇವತ್ತಿಗೆ ವಿಡಿಯೋ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟ್ ಆಗಿರೋ ವಿಡಿಯೋ ತೊಗೊಂಡು ಬರ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.